ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೇನೆ. ಸತ್ಯದರ್ಶನದ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಪೂರ್ಣಮದ ಪೂರ್ಣಮಿದಂ ಅಥವಾ ಅಬ್ಸಲ್ಯೂಟ್ ರಿಯಾಲಿಟಿ. ಕನ್ನಡದಲ್ಲಿ ಅದನ್ನೇ ಸಂಪೂರ್ಣ ಸತ್ಯ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ನಮಗೆ ಒಂಚೂರು ಈ ಸಂಪೂರ್ಣ ಸತ್ಯ ಅಥವಾ ಅಬ್ಸಲ್ಯೂಟ್ ರಿಯಾಲಿಟಿನ ವೈಜ್ಞಾನಿಕವಾಗಿ ತಿಳ್ಕೊಬೇಕಾಗತ್ತೆ. ಏನು ಅಬ್ಸಲ್ಯೂಟ್ ರಿಯಾಲಿಟಿ ಅಂದ್ರೇನು ಅಥವಾ ಸಂಪೂರ್ಣ ಸತ್ಯ ಅಂದ್ರೇನು? ಎವರ್ ಪ್ರೆಸೆಂಟ್ ರಿಯಾಲಿಟಿ ಅಂತ ಹೇಳ್ತೀವಿ. ಏನು ಎವರ್ ಪ್ರೆಸೆಂಟ್ ರಿಯಾಲಿಟಿ ಅಂದರೆ, ಇವಾಗ ನಾವೆಲ್ಲ ಏನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದು ಪ್ರೆಸೆಂಟ್. ಈ ಪ್ರೆಸೆಂಟೇ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಅದನ್ನು ನಾವು ಎವರ್ ಪ್ರೆಸೆಂಟ್ ರಿಯಾಲಿಟಿ ಅಂತ ಕರಿತೀವಿ. ಇದಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಇವಾಗ ನಮಗೆ ಎಕ್ಸ್ಪೀರಿಯನ್ಸಿಗೆ ಬರ್ತಾ ಇರೋದು ಔಟರ್ ಪ್ರೆಸೆಂಟ್ ಅಥವಾ ಹೊರ ಸತ್ಯ ಮಾತ್ರ. ಈ ಹೊರ ಸತ್ಯದಲ್ಲಿ ಏನೇನು ಕಾಣ್ತಾ ಇದೆಯೋ ಏನೇನಿದೆಯೋ ಅದೆಲ್ಲ ಅಟಾಮಿಕ್ ಸ್ಟಫ್ ಅಂದ್ರೆ ಆಟಮ್ಸ್ ಇಂದ ಮಾಡಲ್ಪಟ್ಟಿದೆ. ಆಟಮ್ಸ್ ಒಳಗಡೆ 99.99999% ಎಂಟಿ ಲೈಕ್ ಸ್ಪೇಸ್ ಅಂತ ಏನು ಹೇಳ್ತೀವಿ, ಅದು ಒಳ ಸತ್ಯ ಅಥವಾ ಇನ್ನರ್ ಪ್ರೆಸೆಂಟ್ ಅಂತೀವಿ. ಸೊ ದ ಪ್ರೆಸೆಂಟ್ ಎವರ್ ಪ್ರೆಸೆಂಟ್ ರಿಯಾಲಿಟಿ ಈಸ್ ದ ಸಂಪೂರ್ಣ ಸತ್ಯ. ಇದನ್ನ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೊಬೇಕು ಅಂದ್ರೆ, ನಮ್ಮಲ್ಲಿ ಇವನ್ ಉಪನಿಷತ್ನಲ್ಲಿ ಹೇಳಿದೆ, ಸಮುದ್ರೇ ಭಂಗಪೇನಾದಿ ಬುದ್ಬುದಾದೀನಿ ಸರ್ವತ. ಅಂದ್ರೆ ಫಿಶ್ ಇನ್ ದ ಓಷನ್ ಈಸ್ ಸರ್ಚಿಂಗ್ ಫಾರ್ ವಾಟರ್. ಇವಾಗ ಫಿಶ್ ಏನಲ್ಲಿ ಮಾಡಲ್ಪಟ್ಟಿದೆ? ಅಟಾಮಿಕ್ ಸ್ಟಫ್ ಅಥವಾ 99.99999% ಎಂಟಿ ಲೈಕ್ ಸ್ಪೇಸ್ ಇಂದ ಮಾಡಲ್ಪಟ್ಟಿದೆ. ಅದು ಎಲ್ಲಿದೆ? ಓಷನ್ ಅಲ್ಲಿದೆ. ಆ ಓಷನ್ ಏನಲ್ಲಿ ಮಾಡಲ್ಪಟ್ಟಿದೆ? ಎಗೇನ್ ಅಟಾಮಿಕ್ ಸ್ಟಫ್. ಅದು ಕೂಡ 99.99999% ಎಂಟಿ ಲೈಕ್ ಸ್ಪೇಸ್ ಇದೆ. ಸೊ ಪ್ರತಿಯೊಂದು ಅಬ್ಸಲ್ಯೂಟ್ ಟ್ರೂತ್ ಅಂದ್ರೆ ಎಲ್ಲ 99.99999% ಎಂಟಿ ಲೈಕ್ ಸ್ಪೇಸ್ ಇದೆಯಲ್ಲ, ಅದು ನಿಜವಾದ ಸಂಪೂರ್ಣ ಸತ್ಯ. ಇದನ್ನೇ ನಾವು ಎವರ್ ಪ್ರೆಸೆಂಟ್ ರಿಯಾಲಿಟಿ, ಯಾವಾಗ್ಲೂ ಇರುವಂತ ಸತ್ಯ, ಸದಾ ಪ್ರಸ್ತುತ ಸತ್ಯ. ಇದನ್ನ ಒಂಥರ ಇನ್ನೂ ಒಂದು ರೀತಿ ಹೇಳಬೇಕು ಅಂದ್ರೆ, ಸಿಂಪಲ್ ಆಗಿ ಎವರ್ ಪ್ರೆಸೆಂಟ್ ರಿಯಾಲಿಟಿ ಇಸ್ ದ ಹೋಲ್ನೆಸ್ ಅಂದ್ರೆ ಸಂಪೂರ್ಣತೆ. ಆ ಸಂಪೂರ್ಣತೆಯಲ್ಲಿ ಒಂದು ಪರಿಧಿ ಇದೆ, ಒಂದು ಸೆಂಟರ್ ಇದೆ. ಅಂದ್ರೆ ಒಂದು ಪೆರಿಫೆರಿ ಇದೆ, ಒಂದು ಸೆಂಟರ್ ಇದೆ. ಪೆರಿಫೆರಿನಲ್ಲಿ ನಮ್ಮ ಹೊರ ಸತ್ಯ ನಮಗೆ ಅನುಭವಕ್ಕೆ ಬರುತ್ತೆ. ಅಂತರಾಳದಲ್ಲಿ ಒಳ ಸತ್ಯ ಇದೆ. ಸೊ ಸೆಂಟರ್ ಈಸ್ ಇನ್ನರ್ ಪ್ರೆಸೆಂಟ್, ಪೆರಿಫೆರಿ ವಾಟ್ ವಿ ಎಕ್ಸ್ಪೀರಿಯನ್ಸ್ ಹೊರ ಸತ್ಯ ಏನಿದೆ ಅದು ಔಟರ್ ಪ್ರೆಸೆಂಟ್. ಸೊ ಈ ಪ್ರೆಸೆಂಟ್ ಏನಿದೆ ಅದೇ ಎವರ್ ಪ್ರೆಸೆಂಟ್ ರಿಯಾಲಿಟಿ, ಅದೇ ಸಂಪೂರ್ಣ ಸತ್ಯ ಅಥವಾ ಅಬ್ಸಲ್ಯೂಟ್ ಟ್ರೂತ್ ಅಂತ. ಇದನ್ನೇ ನಾವು ಕವಿಗಳ ಭಾಷೆಯಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ, ಬಾಯಿಲ್ಲಿ ಸಂಭವಿಸು ಹಿಂದೆನ್ನ ಹೃದಯದಲ್ಲಿ. ಅಂದ್ರೆ ಬಾ ಇಲ್ಲಿ ಅಂದ್ರೆ ಹಿಯರ್ ಅಂಡ್ ನೌ ಪ್ರೆಸೆಂಟ್, ಸಂಭವಿಸು ಕಮೌಟ್, ನಿತ್ಯವೂ ಅವತರಿಪ ಪ್ರೆಸೆಂಟ್. ಆ ಪ್ರೆಸೆಂಟೇ ಸತ್ಯ. ನಿತ್ಯವೂ ಅವತರಿಪ ಸತ್ಯ ಅವತಾರ, ದ ರಿಯಲ್ ಟ್ರೂತ್. ಅದನ್ನೇ ಸತ್ ಅಂತೀವಿ ಅಥವಾ ಟ್ರೂತ್. ವಾಟ್ ರಿಯಲಿ ಎಕ್ಸಿಸ್ಟ್ ಈಸ್ ದ ಟ್ರೂತ್. ಸೊ ಇದನ್ನೇ ನಮ್ಮವರು ಅಸತೋಮ ಸದ್ಗಮಯ ಅಂತಾನು ಹೇಳ್ತಾರೆ. ಅಸತೋಮ ಅಂದ್ರೆ ಸತ್ಯದಿಂದ
ಅಸತ್ಯದಿಂದ ಸತ್ಯಕ್ಕೆ ಅರಿವು ಮಾಡ್ಕೊಳ್ಳೋದು. ಅಸತ್ಯ ಅಂದ್ರೆ ಆ ಅಸತ್ಯ ನಮಗೆ ಆಚೆ ಕಡೆ ಏನ್ ಕಾಣುತ್ತೆ ಅದು ನಿಜವಾದ ಸತ್ಯ ಅಲ್ಲ, ಅದರ ಅಂತರಾಳಕ್ಕೆ ಹೋದ್ರೆ ನಿಜವಾದ ಸತ್ಯ ಇದೆ. ಅದಕ್ಕೋಸ್ಕರ ಅಸತ್ಯದಿಂದ ಸತ್ಯಕ್ಕೆ ಬರೋದೇ ಅಸತೋಮ ಸದ್ಗಮಯ. ಅದೇ ಮೃತ್ಯುತೋಮ ಅಮೃತಂ ಗಮಯ ಅಂತೀವಿ. ಅಂದ್ರೆ ಈ ಮೃತ್ಯು ಆಚೆ ಕಡೆ ಏನು ಹೊರಸತ್ಯದಲ್ಲಿ ಏನಿದೆ ಅದೆಲ್ಲ ಹುಟ್ಟುತ್ತೆ ಸಾಯುತ್ತೆ. ಬಟ್ ಆ ಒಳಸತ್ಯ ಅಮೃತ ಅಂದ್ರೆ ಮೃತ ಇಲ್ಲದ ಇರೋವಂಥದ್ದು, ಕಾನ್ಸ್ಟೆಂಟ್ ಆಗಿರೋವಂಥದ್ದು, 99.9999% ಎಂಪ್ಟಿ ಲೈಕ್ ಸ್ಪೇಸು. ಇದನ್ನೇ ನಮ್ಮ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಕ್ವಾಂಟಮ್ ಎಸೆನ್ಸ್ ಅಂತೀವಿ, 0 ಪಾಯಿಂಟ್ ಎನರ್ಜಿ ಅಂತೀವಿ, ಸಿಂಗ್ಯುಲಾರಿಟಿ ಅಂತೀವಿ. ಸೊ ಪ್ರತಿಯೊಂದು ಇದರಲ್ಲೇ ಮಾಡಲ್ಪಟ್ಟಿದೆ. ಹೇಳಿದ್ನಲ್ಲ, ಒಂದು ಫಿಶು ಸರ್ಚಿಂಗ್ ಫಾರ್ ವಾಟರ್ ಇನ್ ದ ಓಷನ್, ಆ ಥರ ನಾವು ವೇರ್ ಇಸ್ ಟ್ರೂತ್ ಅಂತ ಸರ್ಚ್ ಮಾಡ್ತಾ ಇದ್ದೀವಿ. ಇದನ್ನ ಇರೋದೇ ಇದು. ಅದಕ್ಕೋಸ್ಕರ ಪೂರ್ಣಮದ ಪೂರ್ಣಮಿದಂ, ಅದು ಕೂಡ ಹೊರಸತ್ಯ ಕೂಡ ಪೂರ್ಣವೇ. ಅದರೊಳಗಡೆ ಹೋದ್ರೆ 99.999% ಕ್ವಾಂಟಮ್ ಎಸೆನ್ಸೇ ಇರೋದು. ಒಳಸತ್ಯ ಪೂರ್ಣಮಿದಂ, ಇದ್ರೊಳಗಡೆ ಹೋದ್ರೂ ಕೂಡ ಅದೇ ಇರೋದು. ಪೂರ್ಣಾತ್ ಪೂರ್ಣ ಮುದುಚ್ಯತೆ, ಪೂರ್ಣದಿಂದಲೇ ಪೂರ್ಣ ಬಂದಿದೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ, ಎಲ್ಲಿ ಹೋಗಿ ನೋಡಿದ್ರು ಕೊನೆಗೆ ಅದೊಂದೇ ಉಳಿಯೋದು. ಥ್ಯಾಂಕ್ ಯು.